ನಮಸ್ಕಾರ ವೀಕ್ಷಕರೇ, ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ವ ಅನಾವರಣವೇ ಸಂತೋಷ ಸೂತ್ರ. ಮೊದಲನೇದಾಗಿ ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲರೂ ಗೋಕುಲಾಷ್ಟಮಿಯ ಶುಭಾಶಯಗಳು. ಇವತ್ತು ನಾವು ಈಗಾಗಲೇ ಕಳೆದ ವಾರ ಹೇಳಿದಂತೆ ನಂಬಿಕೆ ಮತ್ತು ಮೂಢನಂಬಿಕೆಗಳ ಪರಾಮರ್ಶೆಯ ಸಂತೋಷ ಸೂತ್ರ ಅಂತ ಹೇಳಿದ್ವಿ. ಇವತ್ತು ನಾವು ಶಕುನಗಳ ಬಗ್ಗೆ ಮಾತಾಡ್ತೀವಿ. ಅದೆಷ್ಟೋ ಜನ ಶಕುನಗಳನ್ನು ಬಲವಾಗಿ ನಂಬಿರ್ತಾರೆ. ನಿಜವಾಗ್ಲೂ ಈ ಒಂದು ಶಕುನಗಳಿಂದ ಅಪಾಯ ಇದೆಯಾ, ಈ ಒಂದು ಶಕುನಗಳಿಂದ ಆಗುವಂತಹ ಪ್ರಭಾವ ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ವಿದ್ಯಾವಾಚಸ್ಪತಿಯಾದಂತಹ ಸಂತೋಷ್ ಗುರುಜಿಯವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಇವತ್ತು ಶಕುನಗಳ ಬಗ್ಗೆ ಮಾತಾಡಬೇಕು. ಆದರೆ ಅದಕ್ಕೂ ಮುಂಚೆ ಇವತ್ತು ಗೋಕುಲಾಷ್ಟಮಿ. ಕೃಷ್ಣ ಅನ್ಬೇಕಾದ್ರೆ ಗೋಪಿನೋಲ ಅಂತ ಕರೀತಾರೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಹುಡುಗಿ ಜೊತೆ ಯಾರಾದರೂ ಒಬ್ಬ ಹುಡುಗ ಮಾತಾಡ್ತಿದ್ರು ಕೂಡ ಕೃಷ್ಣ ಅಂತಾನೆ ಕರೆದು ಬಿಡ್ತಾರೆ. ಒಂದ್ ರೀತಿ ಕೃಷ್ಣನಿಗೆ ಅಪವಾದ. ಇವತ್ತು ಗೋಕುಲಾಷ್ಟಮಿ, ಏನ್ ಹೇಳ ಬಯಸ್ತೀರಿ? ಇದೊಂದು ಭಾರಿ ದೊಡ್ಡ ಅಪವಾದ, ಬಹಳ ವರ್ಷಗಳಿಂದ ಬಂದಿರತಕ್ಕಂಥದ್ದು. ಆದರೆ ಕೃಷ್ಣ ಅನ್ನುವಂಥ ಒಂದು ವ್ಯಕ್ತಿತ್ವ ಅಥವಾ ಒಂದು ದೈವತ್ವದ ಒಂದು ಪುರುಷತ್ವವನ್ನು ಏನು ತೋರಿಸಿದ್ದಾರೆ ಮಹಾಭಾರತದಲ್ಲಿ, ಆ ಇತಿಹಾಸದಲ್ಲಿ ಬಂದಿರತಕ್ಕಂಥದ್ದು ಕಥೆ ಅಷ್ಟೇ ಅಲ್ಲ, ಇದೊಂದು ಇತಿಹಾಸದಲ್ಲಿ ಬಂದಿರತಕ್ಕಂಥ ಅವತಾರ ಪುರುಷ. ಈ ಅವತಾರ ಪುರುಷ ಅಂತೇಳಿ ರಾಷ್ಟ್ರಕವಿ ಕುವೆಂಪು ಅವರು ಸಮೇತ ಒಪ್ಕೊಂಡಿರ್ತಕ್ಕಂಥದ್ದು ಇದೆ. ಯಾಕೆಂತಂದರೆ ಇಲ್ಲಿ ಸಂಭವಿಸು ಎಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಮತ್ತೆ ತುರುಪಟ್ಟಿಯಲ್ಲಿ ಮತ್ತೆ ಕಿರು ಗುಡಿಸಿನಲ್ಲಿ. ಎಷ್ಟು ಚಂದವಾಗಿ ಬರೀತಾರೆ ನೋಡಿ. ಅಂದು ಅರಮನೆಯಲ್ಲಿ ರಾಮನಾಗಿ, ಮತ್ತೆ ಸೆರೆಮನೆಯಲ್ಲಿ ಕೃಷ್ಣನಾಗಿ, ಮತ್ತೆ ತುರುಪಟ್ಟಿಯಲ್ಲಿ ಪೈಗಂಬರನಾಗಿ, ಮತ್ತೆ ಕಿರು ಗುಡಿಸಿಲಿನಲ್ಲಿ ಹುಟ್ಟಿದ್ದು ಕೊಟ್ಟಿಗೆನಲ್ಲಿ ಯೇಸುವಾಗಿ. ಹೀಗೆ ಆ ಭಗವತ್ ತತ್ವ ಅನ್ನುವಂಥದ್ದು ಅಲ್ಲಲ್ಲಲ್ಲೇ ಮತ್ತೆ ಮತ್ತೆ ಹುಟ್ಟುಕೊಳ್ತು, ಸತ್ಯತ್ವ ಅನ್ನೋದು. ಅಂತಹ ಸತ್ಯತೆ ಮತ್ತೊಮ್ಮೆ ಹುಟ್ಟು ಬರಲಿ, ನನ್ನ ಚೇತನದಲ್ಲಿ ಮತ್ತೆ ಪ್ರಚೋದಿಸಲ್ಪಡಲಿ ಅನ್ನೋದನ್ನು ಒಂದು ಗಾಯತ್ರಿ ಮಂತ್ರದ ರೂಪದಲ್ಲಿ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಅಂತ ಕುವೆಂಪು ಅವರು ಹೇಳಿರ್ತಕ್ಕಂಥ ಮಾತಿದೆ. ಅಂದರೆ ಇತಿಹಾಸ ಪುರುಷರಲ್ಲಿ ಕೃಷ್ಣನು ಒಬ್ಬ. ಅಂತಹ ಒಬ್ಬ ಕೃಷ್ಣ ಈ ದೇಶದಲ್ಲಿ ಹುಟ್ಟಿದಾನೆ ಅಂತಂದರೆ ಈ ದೇಶ ಪಾವನವಾಯಿತು ಅಂಥೇಳಿ ನೀವು ಹೇಳಿದ ಹಾಗೆ, ಎಲ್ಲಿ ಸಹ ಒಂದು ಹೆಣ್ಣಿಗೆ ತೊಂದರೆ ಆಯಿತೋ, ಆಪತ್ತು ಬಂತೋ, ಅತ್ತು ಕರೆದಲೋ ಅಲ್ಲಿ ಕೃಷ್ಣ ಇದ್ದ. ಯಾವುದೇ ಹೆಣ್ಣನ್ನು ತಾನು ಬಯಸಿ ತಾನು ಒಪ್ಪಿದ್ದಿಲ್ವೇ ಇಲ್ಲ ಕೃಷ್ಣ. ತಾನು ಆ ಹೆಣ್ಣು ಬೇಕು ಅಂತ ಕೇಳಿ ಬಯಸ್ಕೊಂಡು ಹೋದದ್ದಿಲ್ವೇ ಇಲ್ಲ. ಎಲ್ಲಿ ಚಿಕ್ಕ ಬಾಲಕನಾಗಿದ್ದಾಗಲೇ ಒಂದೊಂದು ಗ್ರಂಥಗಳಲ್ಲಿ 6 ವರ್ಷ ಅಂತಿದೆ, ಕೆಲವೊಂದು ಗ್ರಂಥಗಳಲ್ಲಿ 11 ವರ್ಷ ಅಂತಿದೆ. ಒಟ್ಟಿನಲ್ಲಿ ಒಂದು 6ರಿಂದ 12 ವರ್ಷದ ಒಳಗಡೆಯ ಅವಸ್ಥೆಯಲ್ಲಿಯೇ ಆತ ಈ ಗೋಪಿಕೆಯರ ಜೊತೆಯಲ್ಲಿ ಆಡಿದ್ದು. ಆಗ ಯಾವುದೇ ರೀತಿಯಂಥ ಪ್ರೌಢಾವಸ್ಥೆ ಇಲ್ಲದೆ ಇರತಕ್ಕಂಥ ಒಂದು ವಯಸ್ಸು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಕಾಮದ ಭಾವನೆಯಲ್ಲಿ ಕೃಷ್ಣ ಆಡಿದಾನೆ ಅನ್ನೋದಕ್ಕೆ, ಹೌದು, ಕಲ್ಮಶ ಇಲ್ಲದೆ ಇರತಕ್ಕಂಥ ಮನಸ್ಸು. ಅವರಲ್ಲಿ ಆ ಒಂದು ಜ್ಞಾನೋದಯವನ್ನು ತರಲಿಕ್ಕೋಸ್ಕರವಾಗಿ ಆತ ಆ ಸೀರೆಯನ್ನು ಕದ್ದಿಟ್ಟು ಅವ್ರ ಜೊತೆನಲ್ಲಿ ಆಟ ಆಡ್ದ. ಅದನ್ನೇ ಒಂದು ತಗೊಂಡು ಯಾರ್ಯಾರಿಗೋ ಹೇಳಿ ಕೃಷ್ಣ ಕೃಷ್ಣ, ನೀವು ಹೇಳಿದಾಗೆ 4-5 ಜನ ಹೆಂಗಸರ ಜೊತೆನಲ್ಲಿ ಮಾತಾಡ್ತಾ ನಿಂತುಬಿಟ್ರೆ ಅವ್ನು ಬಿಡಪ್ಪ ಬಾರಿಕ್ ದೊಡ್ಡ ಕೃಷ್ಣ ಪರಮಾತ್ಮ ಅನ್ನುವಂಥ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು, ಆ ಕೃಷ್ಣನನ್ನು ತಿಳ್ಕೊಂಡಿರತಕ್ಕಂಥದ್ದೇ ಅಷ್ಟು ಅಂತ. ಅಂದರೆ ಅವರವರ ಯೋಗ್ಯತೆಗೆ ತಕ್ಕನಾಗೆ ಮಾತಾಡ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಕೃಷ್ಣ ಹಾಗಲ್ಲ. 16,108 ಜನ ಪತ್ನಿಯರನ್ನ ಹೊಂದಿದ್ರು ಸಹ ಆತ ತಾನಾಗೆ ಬಯಸೋದು ಯಾವುದಿಲ್ಲ. ಅದು ಆಪತ್ಕಾಲಕ್ಕೋಸ್ಕರವಾಗಿ 16,100 ಜನ ಹೆಣ್ಣು ಮಕ್ಕಳನ್ನು ತಾನು ಕೃಷ್ಣನ ಆರಾಧಕರು. ಹೌದು, ಯಾಕೆಂತಂದ್ರೆ ನರಕಾಸುರನ ಸೆರೆಯಲ್ಲಿ ಇದ್ದಂಥವರು ನಾಳೆ ಹೊರಗಡೆ ಹೋದ್ಬಿಟ್ರೆ ಏನೇನೋ ಅಪವಾದಗಳು ಬರ್ಬೋದು. ಹಿಂದೆ ರಾಮನ ಕಥೆನಲ್ಲಿ ಕೇಳಿದ್ದಾರೆ, ಇದು ದ್ವಾಪರ ಯುಗ. ಅಂಥದ್ರೊಳಗೆ ನಾವಿನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣ ನಮ್ಮನ್ನು ಸಂಹಾರ ಮಾಡು, ಇಲ್ಲ ಅಂತಂದ್ರೆ ನಮ್ಮನ್ನು ಉದ್ಧರಿಸು ಅಂತ ಅವರು ಕೇಳ್ಕೊಂಡಿದ್ದಕ್ಕೆ ತನ್ನ ಈ ದೇಹದಿಂದಲೇ ಎಷ್ಟೋ ಕೃಷ್ಣ ರೂಪಗಳನ್ನು ಹೊರಗೆ ಹಾಕಿದ್ನಂತೆ. ಪ್ರತಿಯೊಬ್ಬರಲ್ಲೂ ಕೃಷ್ಣ ಕೃಷ್ಣನಾಗೆ ತಾನು ಕಂಡುಕೊಂಡ. ಅದು ಕೃಷ್ಣನ ಪತ್ನಿಯರಂದರೆ ಸಮಾಜ ಸ್ವೀಕಾರ ಮಾಡುತ್ತೆ, ಅವರಿಗೊಂದು ಮರ್ಯಾದೆ ಸಿಗುತ್ತೆ ಅಂಥೇಳಿ ಒಂದು ಹೆಣ್ಣುತನಕ್ಕೆ ಬಹಳ ಎತ್ತರದ ಮಟ್ಟದ ಒಂದು ಸ್ಥಾನಮಾನವನ್ನು ಕೃಷ್ಣ ಕರುಣಿಸಿಕೊಟ್ಟ. ಅದರೊಳಗೆ ಅಷ್ಟಲ್ಲದೆ ಈ 8 ಜನ ಪಟ್ಟಮಹಿಷಿಯರಿದ್ದಾರಲ್ಲ, ಆ 8 ಜನರೂ ಸಹ ಕೃಷ್ಣನೇ ಬೇಕು ಅಂತ ಬಯಸಿ ಬಂದಂಥವ್ರು. ಕೃಷ್ಣ ತಾನು ಹೋಗಿ ಹೆಣ್ಣು ಮಕ್ಕಳನ್ನು ಗೆದ್ದುಕೊಂಡು ಬಂದದ್ದಿಲ್ಲ. ರುಕ್ಮಿಣಿಯೂ ಸಹ ಕೃಷ್ಣ ನೀನು ಬಾರದೇ ಇದ್ದರೆ ಅಂಬಿಕಾ ದೇವಸ್ಥಾನಕ್ಕೆ ಇಂತಹ ಸಮಯಕ್ಕೆ ನೀನು ಬಾರದೇ ಇದ್ದರೆ ನಾನು ಪ್ರಾಣತ್ಯಾಗ ಮಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ, ನನ್ನನ್ನು ಬಂದು ಉಳಿಸು. ಆ ಹೆಣ್ಣನ್ನು ಉಳಿಸ್ಲಿಕ್ಕೋಸ್ಕರ ಕೃಷ್ಣ ಬಂದದ್ದು. ಹಾಗೆ ಸತ್ಯಭಾಮೆಯನ್ನು ಜಾಂಬವತಿಯನ್ನು ಉಡುಗೊರೆಯಾಗಿ ಕೊಟ್ಟಂಥದ್ದು. ಹಾಗೆ ಕಥೆಗಳಲ್ಲಿ ತುಂಬ ಬರ್ತಾ ಹೋಗುತ್ತೆ. ಒಟ್ಟಿನಲ್ಲಿ ನೋಡಿದಾಗ
ಎಲ್ಲಿ ಹೆಣ್ಣಿಗೆ ಆಪತ್ತಾಯಿತು, ಎಲ್ಲಿ ಹೆಣ್ಣಿಗೆ ತೊಂದರೆ ಆಯಿತು, ಎಲ್ಲಿ ಕೃಷ್ಣ ನೀನೇ ಗತಿ ಅಂತ ಯಾವ ಹೆಣ್ಣು ಕರೆದ್ಲೋ ಅಲ್ಲಿ ಕೃಷ್ಣ ಇದ್ದ, ಭಗವಂತನಾಗಿ ಕಂಡ. ಅಷ್ಟಲ್ಲದೆ ದ್ರೌಪದಿಯ ಸಂದರ್ಭದಲ್ಲಿ, ವಸ್ತ್ರಾಪರಣ ಸಂದರ್ಭದಲ್ಲಿ ಒಂದೊಂದು ನೂಲು ಸೀರೆಯಾಗಿ ಹೊರಬಿತ್ತು. ಅಂತಹ ಅಕ್ಷಯಾಂಬರವನ್ನು ಕೊಟ್ಟಿರ್ತಕ್ಕಂಥ ಕೃಷ್ಣ ಹುಟ್ಟಿರ್ತಕ್ಕಂಥದ್ದು ಇಡೀ ದೇಶ ಅಲ್ಲ, ಪ್ರಪಂಚ ಇವತ್ತು ಸ್ಮರಿಸಬೇಕಾದಂಥ ದಿವಸ. ಯಾಕೆಂತಂದರೆ ಇಡೀ ಜಗತ್ತಿಗೆ ಒಂದು ಫಿಲಾಸಫಿಯನ್ನು ಕೊಟ್ಟಿರ್ತಕ್ಕಂಥ ಭಗವಂತ. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಕ್ಕಂಥದ್ದಿದೆ. ಜಗತ್ತಿಗೇ ಗುರುವಾಗಿ ತೋರಿರ್ತಕ್ಕಂಥವನು ಕೃಷ್ಣ ಮಾತ್ರ. ಅಂತಹ ಕೃಷ್ಣ ಒಂದು ಫಿಲಾಸಫಿಯನ್ನು ಯಾವ ಮಟ್ಟಕ್ಕೆ, ಆತ್ಮ ಅಂತಂದ್ರೇನು, ಪರಮಾತ್ಮ ಅಂತಂದ್ರೇನು, ಜೀವನ ಅಂತಂದ್ರೇನು, ಈ ವ್ಯವಸ್ಥೆ ಹೇಗಿದೆ, ಮತ್ತು ಸತ್ತು ಏನಾಗ್ತೀವಿ, ಅದರ ಮಧ್ಯದಲ್ಲಿ ಭಗವಂತನನ್ನು ನಾವು ಯಾಕೆ ಧ್ಯಾನಿಸಬೇಕು, ಸಂಪೂರ್ಣವಾಗಿ ಒಂದು ಬಹಳ ಉನ್ನತ ಮಟ್ಟದ ಉತ್ಕೃಷ್ಟತೆಯಲ್ಲಿ ಹೇಳಿರ್ತಕ್ಕಂಥ ಒಂದು ತತ್ವಶಾಸ್ತ್ರ ಈ ಭಗವದ್ಗೀತೆ. ಈ ಗೋಪಿಕೆಯರ ವಿಚಾರಕ್ಕೆ ಬರೋದಾದ್ರೆ ಅದೊಂದು ಪ್ರಸಂಗ ಅಷ್ಟೇ ಆತನ ಜೀವನದಲ್ಲಿ. ಹೌದು. ಆ ಒಂದು ಬಾಲಲೀಲೆಗಳಲ್ಲಿ ಕಂಡಿರ್ತಕ್ಕಂಥದ್ದು ಆ ಕೃಷ್ಣ. ಅವ್ರ ಜೊತೆನಲ್ಲಿ ಎಂತ ಈ ಸಣ್ಣ ಮಕ್ಕಳಷ್ಟೇ ಅಲ್ಲ, ದೊಡ್ಡ ಪ್ರೌಢಾವಸ್ಥೆಯ ಮಹಿಳೆಯರು ಸಹ ಕೃಷ್ಣನ ಇಷ್ಟಪಡ್ತಾ ಇದ್ರು. ಗಂಡನಿಗೆ ಊಟವನ್ನು ಬಡಿಸಬೇಕಾದ್ರೆ ಕೃಷ್ಣನ ವೇಣು ನಾದ ಎಲ್ಲಾದರೂ ಕೇಳಿಸ್ತು ಅಂತಂದ್ರೆ ಊಟ ಬಿಟ್ಬಿಟ್ಟು ಓಡೋಗ್ತಿದ್ರಂತೆ, ಕೃಷ್ಣ ಬಂದ ಅಂತ. ಅಷ್ಟು ಹುಚ್ಚರಾಗಿದ್ರು, ಚಂದದ ಪರಾಕಾಷ್ಠೆ ಆತ. ಅಂತಹ ಒಂದು ರೂಪ ಕೃಷ್ಣನಲ್ಲಿತ್ತು. ಎಲ್ಲರ ಜೊತೆನಲ್ಲೂ ಮುದ್ದಾಗಿರ್ತಿದ್ದ, ಯಾರನ್ನೂ ಬೇಸರ ಪಡಿಸಿದ್ದೇ ಇಲ್ಲ. ಹಾಗಂತೇಳಿ ಅಂತಹ ಭಾವನೆಗಳಲ್ಲಿ, ಯಾವ್ಯಾವ ಕಾಮದ ಭಾವನೆಗಳಲ್ಲಿ ಇವರೆಲ್ಲ ಕೆಲವೊಂದು ಸತ್ತು ಹೇಳಲಿಕ್ಕಾಗಲ್ಲ. ಈಗ ಒಬ್ಬ ಹುಡುಗಿ ಇವತ್ತಿನ ವೈಶಿಷ್ಟ್ಯತೆ ಏನು ಅಂತ ಕೃಷ್ಣನಲ್ಲಿ, ಅದನ್ನು ಅಂದರೆ ಅವನಲ್ಲಿದ್ದಂಥ ಆಕರ್ಷಣೆ, ಅವನಲ್ಲಿದ್ದಂತಹ ಗುಣ, ಅವನಲ್ಲಿದ್ದಂಥ ಅತಿಮಾನುಷ ಶಕ್ತಿ. ಯಾರಿಗೇ ಆಗಲಿ ನೋಡಿ, ಒಂದು ಹುಡುಗಿಗೆ ಒಬ್ಬ ಹುಡುಗನಲ್ಲಿ ಅಂತಹ ರೂಪ ಇದೆ, ಅಂತಹ ವಿದ್ಯೆ ಇದೆ, ಜೊತೆಯಲ್ಲಿ ಅಂತಹ ಒಂದು ದೇಹ ಸಾಮರ್ಥ್ಯ ಇದೆ, ಆ ಜೊತೆಯಲ್ಲಿ ಆ ವ್ಯಕ್ತಿ ಏನೋ ಒಂದು ಸ್ಪೆಷಲ್ ಅಂತ ಕಂಡಾಗ ಅಯ್ಯೋ ನನ್ನ ಗಂಡ ಆಗಿರಬಾರ್ದಾಗಿತ್ತ ಎಷ್ಟೋ ಜನ ಹೇಳ್ತಾರೆ. ಈಗ ಎಷ್ಟೋ ಪತಿವ್ರತ್ಯರಾಗಿರಲಿ ಮತ್ತೊಬ್ಬರಾಗಲಿ ಮನಸ್ಸಿನಲ್ಲಿ ಬರಬಾರ್ದು ಅಂತೇನಿಲ್ಲ ತಾನೆ. ಹಾಗೆ ಇವಳು ಚಂದ ಇರಲಿ ಚಂದ ಇಲ್ಲದೇ ಇರಲಿ, ಇವಳು ಹೇಗಿದ್ರು ಅದು ಮನಸ್ಸಿಗೆ ಬರೋದಿಲ್ಲ, ಮನಸ್ಸಿಗೆ ರೂಪ ಅಂತ ಇಲ್ಲ. ಆದರೆ ಅಂಥವನು ನನ್ನ ಪತಿಯಾಗಿದ್ದಿದ್ರೆ, ಅಂಥವನ ಜೊತೆಯಲ್ಲಿ ನಾನು ಸಖಿಯಾಗಿದ್ದಿದ್ರೆ, ಅಂಥವನ ಜೊತೆಯಲ್ಲಿ ನಾನು ಕಾಲ ಕಳೆದಿದ್ರೆ, ಅಂತ ಏನೋ ಒಂದು ಸಾರ್ಥಕತೆ ಅದು ಮನಸ್ಸಿನಲ್ಲಿ ಬಂದಿತ್ತಲ್ಲ. ಇವರಿಗೆ ಆ ಕಾಮದ ಭಾವ ಹೋಗಬೇಕು ಅಂತ ಹೇಳಿ ಅವರು ಸ್ನಾನ ಮಾಡ್ತಾ ಇದ್ದಾಗ ಬಟ್ಟೆಗಳನ್ನೆಲ್ಲ ಎತ್ತಿ ತಾನು ಇಟ್ಕೊಳ್ತಾರೆ ಮೇಲ್ಗಡೆ. ಎತ್ಕೊಂಡಾಗ ನನ್ನನ್ನು ನೀವು ಪತಿಯಾಗಬೇಕು ಅಂತ ಬಯಸಿದ್ದೀರಲ್ಲ ಸುಮಾರು ಜನ, ಎಷ್ಟೋ ಜನ ನಾನು ನಿಮ್ಮ ಜೊತೆಗಿರಬೇಕು ಅಂತ ಬಯಸಿದ್ರಲ್ಲ, ನನ್ನನ್ನು ಯಾವ್ಯಾವ ರೂಪದಲ್ಲೆಲ್ಲ ನೀವು ನೋಡಿದ್ದೀರಲ್ಲ, ಬನ್ನಿ, ದೇವರಾಗಿ ನೋಡಿದಿರಿ, ಮನುಷ್ಯನಾಗಿ ನೋಡಿದಿರಿ, ಗುರುವಾಗಿ ನೋಡಿದಿರಿ, ಸಖನಾಗಿ ನೋಡಿದಿರಿ, ಹಾಗಿದ ಮೇಲೆ ಬನ್ನಿ ಮೇಲೆದ್ದು. ಅವರಿಗೆ ನಾಚಿಕೆ ಆಗುತ್ತೆ. ಬಟ್ಟೆ ಎಲ್ಲ ಬಿಚ್ಚಿಟ್ಟು ನೀರಿನೊಳಗೆ ಕೂತ್ಕೊಂಡಿದ್ದೀವಿ, ಕೃಷ್ಣ ಕರಿತಾನೆ, ಹೇಗೆ ಹೋಗೋದು ಸಮಾಜದ ಮುಂದೆ? ಒಳಗಡೆ ಭಾವನೆಯಲ್ಲಿ ಇರ್ತಕ್ಕಂಥದ್ದು ಸತ್ಯ, ಆದರೆ ಸಮಾಜದ ಮುಂದೆ ಹೇಗೆ ಹೋಗೋದು? ಆಗ ಕೃಷ್ಣ ಹೇಳ್ತಾನೆ, ಈ ದೇಹ ಕೊಟ್ಟವನು ನಾನು, ಇಂಥದ್ರೊಳಗೆ ದೇವರ ಮುಂದೆ ಬೆತ್ತಲಾಗಲಿಕ್ಕೆ ನಾಚಿಕೆ ಪಡಬೇಕಾದ್ದೇನಿಲ್ಲ, ಭಗವಂತನ ಮುಂದೆ ಬೆತ್ತಲಾಗಬೇಕು. ನೀವು ದೇಹದ ನನಗೇನು ಅಗತ್ಯ ಇಲ್ಲ, ನಾನು ನೋಡದೇ ಇರತಕ್ಕಂಥ ದೇಹಗಳೇನಿಲ್ಲ, ಆದರೆ ನಿಮ್ಮ ಮನಸ್ಸನ್ನು ಬೆತ್ತಲೆ ಮಾಡಬೇಕಾಗಿತ್ತು. ಅಂದರೆ ಮಾನಸಿಕವಾಗಿ ಭಗವಂತನ ಮುಂದೆ ನಾವು ಏನೂ ಅಲ್ಲ ಅನ್ನೋದು ಬರಬೇಕಾಗಿತ್ತು. ಅಂತಹ ಜ್ಞಾನೋದಯಕ್ಕೋಸ್ಕರವಾಗಿ ಬಟ್ಟೆ ತಗೊಂಡಿದ್ದೀನಿ ಅಂತ ಹೇಳ್ತಾನೆ ಕೃಷ್ಣ. ಅದನ್ನು ಇಷ್ಟು ತತ್ವ ತಲೆಗೆ ಹೋಗದಿದ್ದಂಥವ್ರು ಏನು ಹೇಳ್ತಾರೆ, ಕೃಷ್ಣ ಹೀಗೆ ಮಾಡ್ದ ಹಾಗೆ ಮಾಡ್ದ, ಗೋಪಿಲೋಲ ಆಲೋಲ ಅಂತ ಹೇಳ್ಬೋದು, ಸ್ತ್ರೀಲೋಲ ಅಂತ. ಆದರೆ ಕೃಷ್ಣ ಆ ಥರದ್ದಲ್ಲ. ಅಂತಹ ಕೃಷ್ಣ ಹುಟ್ಟಿರ್ತಕ್ಕಂತಹ ದಿನ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಇವತ್ತಿನ ರಾತ್ರಿಯ ದಿವಸ ರೋಹಿಣ್ಯಾಂ ಅರ್ಧರಾತ್ರಿಯೇತು ಕಾಲಾಷ್ಟಮಿ ಭವೇತ್ ಅಂತ ಹೇಳ್ತಾರೆ. ಅಂದರೆ ಸಿಂಹ ಮಾಸದ ದಿವಸ ಕೃಷ್ಣ ಅರ್ಧರಾತ್ರಿಯ ದಿವಸ ಕೃಷ್ಣ ಪಕ್ಷದಲ್ಲಿ ರೋಹಿಣಿ ನಕ್ಷತ್ರ ಇರಬೇಕು. ಇಂತಹ ದಿವಸದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂತ ಪವಿತ್ರವಾಗಿರ್ತಕ್ಕಂಥ ದಿನ. ಆದ್ದರಿಂದ ಈ ಸಂತೋಷ ಸೂತ್ರದಲ್ಲಿ ಜನರಿಗೊಂದು ನೆನಪಿನ ಒಂದು ಜಲಕನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ಧನ್ಯವಾದ ಗುರುಜಿ. ಕೃಷ್ಣ ಜನ್ಮಾಷ್ಟಮಿಯ ದಿವಸ ಕೃಷ್ಣನ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರು ಈಗಾಗಲೇ ಹೇಳಿದಂತೆ ಮುಗಿದಷ್ಟು ಕೃಷ್ಣನ ಬಗ್ಗೆ ಅಪಾರ ಮಾಹಿತಿಗಳು, ವಿವರಗಳು, ವಿಚಾರಗಳು ತಿಳಿತಾನೆ ಹೋಗುತ್ತೆ. ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.